ಗಣೇಶ ಹಬ್ಬಕ್ಕೆ ಮಾಡುವಂತಹ ಗರ್ಗರಿಯಾದ ಕರ್ಜಿಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಮಿಕ್ಸರ್ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. 2 ಕಪ್ ಆಗುವಷ್ಟು ಚಿರೋಟಿ ರವೆ, 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, 2 ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿ, 1 ಚಿಟಿಕೆ ಉಪ್ಪು, 2 ಸ್ಪೂನ್ ಆಗುವಷ್ಟು ಕರಗಿಸಿದಂತಹ ಬಿಸಿ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ತೆಳುವಾಗಿ ಹಿಟ್ಟನ್ನು ಕಲಸಿ 1 ಗಂಟೆಗಳ ಕಾಲ ನೆನಿಬೇಕು. 1 ಗಂಟೆಗಳ ಕಾಲ ನೆಂದ ಮೇಲೆ ಹಿಟ್ಟಿನ ಹದ ನಮಗೆ ಕರೆಕ್ಟಾಗಿರುತ್ತೆ. ಹಾಗಾಗಿ ಕಲಿಸ್ಬೇಕಾದ್ರೇ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ. ರವೆ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಸರಿ ಹೋಗುತ್ತೆ. ನಂತರ ತುರಿದಿಟ್ಟಿದ್ದಂತಹ ಕೊಬ್ಬರಿ 2 ಕಪ್ ಆಗುವಷ್ಟು, ಪುಡಿ ಮಾಡಿಟ್ಟಿದ್ದಂತಹ ಸಕ್ಕರೆ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, 1 ಸ್ಪೂನ್ ಆಗುವಷ್ಟು ಗಸಗಸೆ, 2 ಸ್ಪೂನ್ ಆಗುವಷ್ಟು ಹುರ್ಗಡ್ಲೆನ ಪೌಡರ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟೆ ನಂತರ ಹಿಟ್ಟು ಸಹ ಚೆನ್ನಾಗಿ ನೆಂದಿರುತ್ತೆ. ಒಂದು 10 ನಿಮಿಷ ನಾದ್ಕೊಂಡು ಇದನ್ನು ತೆಳುವಾಗಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ನಾನಿಲ್ಲಿ ಕರ್ಜಿಕಾಯಿ ಮೇಕರ್ ಒಳಗೆ ಹಾಕಿ ಅದ್ರ ಒಳಗಡೆ ಕೊಬ್ಬರಿ ಹೂರಣನ ತುಂಬಿ ಎಕ್ಸ್ಟ್ರಾ